ಮಿಂಗಲ್ ಆಗಿರ್ತಕ್ಕಂಥವ್ರು ಯಾಕೆ ಸಿಂಗಲ್ ಆಗ್ತಾರೆ ಅನ್ನೋದಕ್ಕೆ ಕೆಲವು ಚಿಕ್ಕ ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ಮೊದಲನೇದಾಗಿ ಆಟಿಟ್ಯೂಡ್ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ನಂಬಿಕೆನೇ ಇರೋದಿಲ್ಲ. ನಂಬಿಕೆ ಇಲ್ಲದೆ ಇಬ್ರು ಜೊತೆ ಇರ್ತಾರೆ. ಯಾರು ಗೊತ್ತು ಇವಳು ಯಾವಾಗ ಹೋಗ್ತಾಳೋ ಇವ್ನು ಯಾವಾಗ ಹೋಗ್ತಾಳೋ ಅಂತ. ಹುಡುಗನ್ಗೆ ನಂಬಿಕೆ ಇರುತ್ತೆ ಅಂತ ಅನ್ಕೊಳ್ಳೋಣ, ಹುಡುಗಿಗೆ ನಂಬಿಕೆ ಇರಲ್ಲ. ಹುಡುಗಿಗೆ ನಂಬಿಕೆ ಇರುತ್ತೆ ಅಂತ ಅನ್ಕೊಳ್ಳಿ, ಹುಡುಗಂಗೆ ನಂಬಿಕೆ ಇರಲ್ಲ. ಯಾಕೆ ಮಿಂಗಲ್ ಆಗಿರೋಳು ಹುಡುಗಿ ಅಥವಾ ಹುಡುಗ ಯಾಕೆ ಬಿಟ್ಟು ಹೋಗ್ತಾರೆ ಅಂತಂದ್ರೆ, ಇವಳಿಂದ ಏನು ಪ್ರಯೋಜನ ಇಲ್ಲ, ಈ ನನ್ ಮಗನಿಂದ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಟು ಹೋಗೋರೆ ಜಾಸ್ತಿ. ಯಾಕಂದ್ರೆ ಹುಡುಗಿರು ಸೇಫ್ ಅಂಡ್ ಸೆಕ್ಯೂರಿಟಿ ಫಸ್ಟ್ ನೋಡ್ತಾರೆ. ಯಾವ ವಿಚಾರಕ್ಕೆ ಅಂತಂದ್ರೆ 24 hours ಇವಳ ಜೊತೆನೆ ಇದ್ದು, ಇವಳು ಫೋನ್ ಮಾಡಿದ ತಕ್ಷಣ ಫೋನ್ ರಿಸೀವ್ ಮಾಡಿ, ಟೆಕ್ಸ್ಟ್ ಮೆಸೇಜ್ ಆಗಿದ ತಕ್ಷಣ ರಿಪ್ಲೈ ಮಾಡ್ತಾನಲ್ಲ, ಅವಾಗ್ಲೇ ಅನ್ಕೊಂಡ್ಬಿಡ್ಬೇಕು ಅವ್ನು ಖಾಲಿ ಕೈ ಕುಂತವನೆ ಅಂತಂದ್ಬಿಟ್ಟು. ಅದಕ್ಕೆ ಮೋಸ್ಟ್ ಆಫ್ ದ ಹುಡುಗಿರೆಲ್ಲ ಟೆಸ್ಟ್ ಮಾಡ್ತಾರೆ. ಯಾವ ತರ ಅಂತಂದ್ರೆ, ಯಾವಾಗ್ಲೂ ಟೆಕ್ಸ್ಟ್ ಮಾಡ್ತೀರಿ, ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ ತಕ್ಷಣ ಈ ನನ್ನ ಮಗನ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ, ಅದಕ್ಕೆ 3 ಹೊತ್ತು ನನ್ ಜೊತೆನೆ ಯಾವಾಗ್ಲೂ ಮಾತಾಡ್ತಿರ್ತಾನೆ, ಸದ್ಯ ಟೈಮ್ಗೆ ಉಪಯೋಗಿಸ್ಕೊಳ್ಳೋಣ ಅಂತ ಅನ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಮ್ ಕಡೆಯಿಂದ ಏನೇನಾಗುತ್ತೆ ಎನ್ ಕ್ಯಾಶ್ ಮಾಡ್ಕೊಂಡು ಕೊನೆಗೆ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಹೋಗಿರ್ತಾಳೆ. ಕೆಲವು ಹುಡುಗಿರ್ ಮೆಂಟಾಲಿಟಿ ಈ ತರ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ ಅಲ್ವಾ. ಅದೇ ತರ ಹುಡುಗ ಯಾಕೆ ಬಿಟ್ಟು ಹೋಗ್ತಾನೆ ಅಂತಂದ್ರೆ, ಈ ಹುಡುಗಿನ ಹೆಂಗಾನ ಮಾಡಿ ಯೂಟಿಲೈಸ್ ಮಾಡ್ಕೊಂಡ್ಬಿಡ್ಬೇಕು, ಈ ಹುಡುಗಿ ಯೂಟಿಲೈಸ್ ಮಾಡ್ಕೊಂಡ ತಕ್ಷಣ ಬಿಟ್ಟು ಬೇರೆ ಹುಡುಗಿ ನೋಡ್ಕೊಂಡು ಹೋಗೋಣ ಅನ್ನೋ ಕೆಲವು ಹುಡುಗರ ಮೆಂಟಾಲಿಟಿ ಇದ್ರೂ ಇರ್ಬೋದೇನೋ. ಇರೋ ದಿನ ಇವಳನ್ನ ಮಜಾ ಮಾಡೋಣ, ಸಂತೋಷ ಪಡ್ಸ್ಕೊಳ್ಳೋಣ, ಅವಾಗ ನನ್ ಜೊತೆ ಇರ್ತಾಳೆ, ನಾ ಕರೆದ ಕಡೆ ಬರ್ತಾಳೆ, ಎಲ್ಲಿಗೆ ಬೇಕಾದ್ರೂ ಬರ್ತಾಳೆ ಅನ್ನೋ ತರ ಅವ್ನ ಆಲೋಚನೆ ಇರ್ತಾರೆ. ಆ ಹುಡುಗಿನ ತುಂಬಾ ಸ್ಟ್ರಿಕ್ಟ್ ಆಗಿತ್ತು ಅಂತಂದ್ರೆ ಅವ್ನಿಗೆ ಅವಾಗ ಸ್ಟ್ರಿಕ್ಟ್ನೆಸ್ ಗೊತ್ತಾಗ್ಬಿಡುತ್ತೆ. ಏ ಹುಡುಗಿ ಯಾಕೋ ಸ್ಟ್ರಿಕ್ಟ್ ಆಗೋಳೆ, ಬಿಡಮ್ಮ ನಾ ಮಾರ್ಜಿನ್ ಹಾಕ್ಬಿಟ್ಟು ದೂರ ಹೋಗ್ಬಿಡೋಣ. ಯಾಕೆ ಸ್ಟ್ರಿಕ್ಟ್ ಆಗಿರ್ತಾಳೆ ಅಂತ ಇವನೇನ್ ಮಾಡ್ತಾನೆ, ಫ್ರೆಂಡ್ಶಿಪ್ ನೆಪದಲ್ಲಿ ಕೈ ಹಾಕಿರ್ತಾನೆ ಹೆಗಲ್ ಮೇಲೆ. ಕೈ ಇಲ್ಲಿವರೆಗೂ ಹಾಕ್ತಾಕ ಅದಕ್ಕೂ ಮೀರಿ ಜಾಸ್ತಿ ಏನಾದ್ರು ಹೋದಾಗ ಹುಡುಗಿ ವಾರ್ನಿಂಗ್ ಮಾಡ್ತಾಳೆ. ವಾರ್ನಿಂಗ್ ಮಾಡಿ ಕ್ಯಾಕರ್ಸ್ ಉಗಿತಾಳೆ. ಉಗಿದಾಗ್ಲೇ ಅಲ್ಲಿಂದ ಓಹೋ ಇವಳು ಅಷ್ಟು ಸುಲಭ ಅಲ್ಲಪ್ಪ, ಘಾಟಿ ಇವಳು ಸವಾಸ ಬೇಡ, ಇವಳ ಬಿಟ್ಟು ಹೋಗೋಣಪ್ಪ ಅಥವಾ ದೂರ ಇರೋಣ ಅನ್ನೋ ತರ ಎರಡು ಮೆಂಟಾಲಿಟಿ ಇರುತ್ತೆ. ಅದಕ್ಕಾಗಿ ಕೆಲವರು ಈ ತರ ಆಗೋ ಚಾನ್ಸಸ್ ಇರುತ್ತಲ್ವಾ. ಅದೇ ತರಾನೇ ಕೆಲವು ಹುಡುಗಿರು ಇನ್ನೊಂದು ಆಲೋಚನೆ ಮಾಡ್ತಾರೆ. ಯಾವ್ದಾದ್ರು ಒಂದು ಹುಡುಗ ಬಂದ್ ಜೊತೆಗೆ ಬಂದ್ರೆ ಫಸ್ಟ್ ಫ್ರೆಂಡ್ಶಿಪ್ ಆಗಿ ನೋಡ್ತಾಳೆ. ಫ್ರೆಂಡ್ಶಿಪ್ ಆಗಿ ನೋಡ್ಬಿಟ್ಟು ಅದಾದ್ಮೇಲೆ ಈ ಹುಡುಗ ಆ ಹುಡುಗನ ತುಂಬಾ ಇಷ್ಟ ಆಯ್ತು ಅಂದ್ರೆ ಮನ್ಸಿಗೆ ಹಚ್ಕೊಂಡಿರ್ತಾಳೆ. ಮನ್ಸಿಗೆ ಹಚ್ಕೊಂಡಾಗ ಈ ಹುಡುಗನ ಬಗ್ಗೆ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾರೆ. ಯಾವಾಗ ಈ ಹುಡುಗಿಗೆ ಈ ಹುಡುಗನ ಮೇಲೆ ಮನ್ಸಿದೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಹೇಳೋ ಒಂದೇ ಒಂದು ಪ್ರಶ್ನೆಯಿಂದ. ಆ ಪ್ರಶ್ನೆ ಅಂದ್ರೆ ಯಾವ್ದಪ್ಪ ಅಂದ್ರೆ, ನೀನ್ ಯಾವ ಕೆಲ್ಸಕ್ಕೆ ಹೋಗ್ತಿದ್ಯಾ, ನಿಂಗ್ ಸಂಬಳ ಎಷ್ಟು, ಹೌದಾ, ಮತ್ ಫ್ಯೂಚರ್ ಪ್ಲಾನ್ಸ್ ಏನು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನಿನ್ ಸೇವಿಂಗ್ಸ್ ಏನು, ನಿಂಗ್ ಸ್ವಂತ ಮನೆ ಇದೆಯಾ, ಏನಾದ್ರು ಜಮೀನ್ ಏನಾದ್ರು ಇದೆಯಾ, ಗವರ್ಮೆಂಟ್ ಜಾಬ್ ಇದೆಯಾ, ಈ ತರದೆಲ್ಲ ಕೆದಕ್ಕೆ ಕೇಳ್ತಾಳೆ. ಕೆಲವು ಹುಡುಗಿರು ಯಾವಾಗ ಆ ಹುಡುಗಿಗೆ ಫುಲ್ ಇಷ್ಟ ಆಯ್ತು ಅಂದಾಗ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೇಳ್ತಾಳೆ. ಯಾಕಂದ್ರೆ ಇವಳು ಸೆಕ್ಯೂರಿಟಿ ನೋಡ್ಲೇಬೇಕಲ್ವಾ. ಅದೇ ತರ ಈ ಹುಡುಗಿಗೆ ಇಷ್ಟೊಂದೆಲ್ಲ ಒಂದು ಆಯ್ಕೆ ಮಾಡ್ತಾಳೆ. ಸೊ ಅದೇ ಹುಡುಗ ಆ ತರ ಆಯ್ಕೆ ಮಾಡೋದೇ ಇಲ್ಲ. ಯಾವ ತರ ಅಂತಂದ್ರೆ, ಹುಡುಗಿ ನೋಡಕ್ ಚೆನ್ನಾಗಿದ್ರೆ ಸಾಕು, ನನ್ನ ಮತ್ತೆ ನನ್ನ ಹೆತ್ತವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅದ್ ಬಿಟ್ಟು ನಾನು ಏನು ಕೇಳೋದಿಲ್ಲ ಅನ್ನೋದು ಅವ್ನ್ ಮೆಂಟಾಲಿಟಿ ಇರುತ್ತೆ. ಆದ್ರೆ ಇಲ್ಲಿ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಇವಳು ಯಾಕೆ ಇದೇ ತರ ಇದ್ದಾಳೆ ಅಂತ ಯಾರು ಜಡ್ಜ್ ಮಾಡ್ಕೊಳ್ಳಿ. ಯಾಕೆ ಹೇಳ್ಬೇಕು, ಇವ್ನ ಯಾಕೆ ಇದೇ ತರಾನೇ ಇದೆ, ಯಾವ್ದು ಹೆಂಗ್ ಹೇಳಕ್ ಸಾಧ್ಯ. ಅವನೊಂದ್ ಮೆಂಟಾಲಿಟಿ, ಅದು ಅವ್ನ್ ಮೆಂಟಾಲಿಟಿಗೆ ನಾವ್ ಯಾಕೆ ಬ್ಯಾರಿಯರ್ ಹಾಕ್ಬೇಕು, ಗೇಟ್ ಹಾಕ್ಬೇಕಲ್ಲಿ, ಹಾಕಕ್ಕೆ ಆಗಲ್ಲ. ಅವ್ರವ್ರ ಇಷ್ಟ, ಅದು ಅವ್ರವ್ರ ಒಪ್ಪಂದ ಇತ್ತು ಅಂದ್ರೆ ಅವ್ರೊಬ್ರು ಲವ್ ಮಾಡ್ಕೊಂಡು ಹೋಗ್ತಾರೆ, ಇಲ್ವಾ ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನಮಗ್ ಬಂದಿರತಕ್ಕಂತ ಕೆಲವೊಂದು ಮಾಹಿತಿ ಪ್ರಕಾರ ಈ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದು ಇದು ಈ ತರಾನು ಇರಬಹುದು, ಈ ತರಾನು ಕೆಲವ್ರಿಗೆ ಆಗಿರುತ್ತೆ. ಅದಕ್ಕಾಗಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿರ್ತೇನೆ. ಅದು ಬಿಟ್ಟು ಇದೇ ತರಾನೇ ಇರುತ್ತೆ ಅನ್ನೋದು ಕೂಡ ನಾನು ಹೇಳ್ತಾ ಇಲ್ಲ. ಅದಲ್ಲದೆ ಇದೇ ತರ ಅಲ್ಲದೆ ಇನ್ನು ಹಲವಾರು ತರ ರೀಸನ್ಸ್ ಇರ್ಬೋದು. ಹಲವಾರು ತರ ರೀಸನ್ಸ್ ಇದೆ ಅನ್ನೋದಾದ್ರೆ ಅದನ್ನ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಮತ್ತೆ ಇನ್ನೊಂದಷ್ಟು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ